ಇನ್ನು ಕಮಲ ಪಾಳಯದಲ್ಲಿ ಬಣ ಬಡಿದಾಟ ಜೋರಾಗಿದೆ. ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಬಿಜೆಪಿಯಲ್ಲಿ ಇದೆ. ವಿಜೇಂದ್ರ ವಿರುದ್ಧ ಸಮರ ಸಾರಿರುವಂತಹ ರೆಬಲ್ಸ್ ಟೀಮ್ ಈಗಾಗಲೇ ದೆಹಲಿ ಅಂಗಳವನ್ನ ತಲುಪಿಯಾಗಿದೆ. ವಿಜೇಂದ್ರ ವಿರುದ್ಧ ಸರಣಿ ದೂರುಗಳನ್ನು ಕೊಡುವ ಕೆಲಸ ಆಗ್ತಾ ಇದೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೆಜ್ಜೆ ಮುಂದೆ ಹೋಗಿ ಯಡಿಯೂರಪ್ಪ ಅವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೆಬಲ್ಸ್ ಟೀಮ್ನ ಉದ್ದೇಶ ಏನು, ಏನಾಗ್ತಾ ಇದೆ ಈ ಟೀಮ್ನಲ್ಲಿ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದೆಹಲಿ ಅಂಗಳದಲ್ಲಿ ಬಿಜೆಪಿ ರೆಬಲ್ಸ್ ದಂಗಲ್. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಕಿಡಿ. ರಾಜ್ಯ ಬಿಜೆಪಿ ಈಗ ಒಡೆದ ಮನೆಯಾಗಿದೆ. ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ರೊಚ್ಚಿಗೆದ್ದಿದೆ. ಬಿಎಸ್ವೈ ಪುತ್ರನಿಗೆ ಮತ್ತೆ ಅಧ್ಯಕ್ಷ ಪಟ್ಟ ಸಿಗಬಾರದು ಅಂತ ಪಣ ತೊಟ್ಟಿದ್ದಾರೆ. ಈಗ ಈ ಬಣಬಡಿದಾಟ ದೆಹಲಿ ಅಂಗಳ ತಲುಪಿದ್ದು ಪರ ಮತ್ತು ವಿರುದ್ಧ ಮಸಲತ್ತು ಕಸರತ್ತು ನಡೀತಿವೆ. ಈ ಬಣಗುದ್ದಾಟ ಕುತೂಹಲದ ಘಟ್ಟಕ್ಕೆ ತಲುಪಿದ್ದು ಪರಸ್ಪರ ಶಕ್ತಿ ಪ್ರದರ್ಶನಕ್ಕೆ ಎರಡು ಬಣಗಳು ಮುಂದಾಗಿವೆ. ಯತ್ನಾಳ್ ವಾಗ್ದಾಳಿ ಒಂದು. ವಿಜಯೇಂದ್ರನ ಕರ್ಮಕಾಂಡಗಳು ಬಹಳ ಇವೆ. ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವೆ, ಹಲ್ಕ ಕೆಲಸಗಳು ಭಾಳ ಅದಾವೆ. ಅವೆಲ್ಲ ಬಹಿರಂಗ ಆಗಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಮಾದರಿ ಅಲ್ಲ ಅವನು. ಯತ್ನಾಳ್ ವಾಗ್ದಾಳಿ ಎರಡು. ಬಿಎಸ್ವೈ ಪಾರ್ಟಿ ಕಟ್ಟಿದವರನ್ನ ತುಳಿದಿದ್ದಾರೆ. ನನ್ನಂತೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನೀನು ದೊಡ್ಡ ಯಡಿಯೂರಪ್ಪಗಂತೂ ನಾನು ನೋಡಿದ್ರೆ ಕಸಿ ಬಿಸಿ ಆಹಾ ನೋಡ್ಬೇಕು ಅವ್ನ ಮುಖ, ಆಹಾ ನಮ್ಮ ಯಡಿಯೂರಪ್ಪ ಅಂತ ಎಷ್ಟು ಜನ ತಿಳ್ಕೊತ ಹೋಗೋರು. ಈಗ ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ. ಯತ್ನಾಳ್ ವಾಗ್ದಾಳಿ ಮೂರು. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ. ಇದೇನಾದ್ರು ಪರಿವಾರವಾದವನ್ನು ನಾವು ಬಿಜೆಪಿ ಬಿಟ್ಟಿವನ್ನಂತ ಸಂಕೇತ ಕೊಡಬೇಕಾಗಿದೆ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನು ಕೊನೆಗೆ ಕಾಣಿಸ್ಬೇಕು. ಕರಪ್ಟ್ ಅಲ್ಲಕ್ಕೆ ಇಡಿ ರೇಡ್ ಮಾಡಿದ್ದು ಐತಲ್ಲ ಅಲ್ಲಿ. ಯತ್ನಾಳ್ ವಾಗ್ದಾಳಿ ನಾಲ್ಕು. ಬಿಎಸ್ವೈ ಫ್ಯಾಮಿಲಿ ಪಾಲಿಟಿಕ್ಸ್. ಯಡಿಯೂರಪ್ಪ ಟಾಪ್ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA. ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು ವಿಜಯೇಂದ್ರ ಮತ್ತು ರಾಜ್ಯಾಧ್ಯಕ್ಷ ಕರೆದ್ರೆ ಬಿಟ್ಟರೆ ಗೊತ್ತಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ನೀವೇ ಮತ್ತು ಇಡೀ ನಿಮ್ಮ ಕುಟುಂಬಕ್ಕೆ ಸಿಕ್ಕೈತೆ, ಅದಕ್ಕೆ ನಾವು ಕುಟುಂಬ ರಾಜಕಾರಣ ಎತ್ತೀವಿ. ಯತ್ನಾಳ್ ವಾಗ್ದಾಳಿ ಐದು. ವಿಜಯೇಂದ್ರ ಪಕ್ಷಕ್ಕೆ ಕುತ್ತು. ವಿಜಯೇಂದ್ರ ದುಡ್ಡು ಇರ್ಬೋದು, ನಿನ್ನ ಬಲ್ಲಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ, ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತು ಇದೆ. ಕೇಳಿದ್ರಲ್ಲ, ಒಂದೊಂದು ಮಾತಲ್ಲೂ ಆವೇಶ, ಆಕ್ರೋಶ, ಅಸಮಾಧಾನದ ಕಿಚ್ಚು. ಶಾಸಕ ಯತ್ನಾಳ್ ಬಿಎಸ್ವೈ ಕುಟುಂಬದ ಮೇಲೆ ಗುಡುಗಿದ್ದಾರೆ. ಬಿಎಸ್ವೈ ಅವರ ಕಾಲು ಹಿಡಿದು ಬಂದಿದ್ದು ಯತ್ನಾಳ್. ಇತ್ತ ಯತ್ನಾಳ್ ಮಾತಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಮಾತಾಡ್ತಾರೆ, ಇವ್ರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ದಿಲ್ಲಿಂದ ಬಿಟ್ಟು ಬಂದು ಮರ್ಯಾದೆ ಪಕ್ಷದ ಜೊತೆಗಿರಿ ಅಂತ ಹೇಳ್ತೀನಿ ನಾನು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ರಾಮುಲು ಕಣ್ಣು. ಇಷ್ಟೆಲ್ಲದರ ನಡುವೆ ಸೈಲೆಂಟ್ ಆಗಿ ಶ್ರೀರಾಮುಲು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಾನು ಒತ್ತಾಯ ಮಾಡಲ್ಲ, ಆದ್ರೆ ರಾಜ್ಯಾಧ್ಯಕ್ಷ ಹೊಣೆ ಕೊಟ್ರೆ ನಾನು ನಿಭಾಯಿಸುವೆ ಎಂದಿದ್ದಾರೆ. ಏನನ್ನ ಅಕಸ್ಮಿತವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವರು ಮಾಡಿದಾರ, ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ, ರಾಜ್ಯಾಧ್ಯಕ್ಷರು ಆಗಬೇಕು ರಾಮುಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಹೀಗೆ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಇನ್ನು ಈ ಬಡಿದಾಟ ಯಾವ ಮಟ್ಟಕ್ಕೆ ಹೋಗುತ್ತೋ, ಹೈಕಮಾಂಡ್ ನಾಯಕರು ಹೇಗೆಲ್ಲ ಇದನ್ನ ತಹಬದಿಗೆ ತರ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಇನ್ನು ಕಮಲ ಪಾಳಯದಲ್ಲಿ ಬಣ ಬಡಿದಾಟ ಜೋರಾಗಿದೆ. ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಬಿಜೆಪಿಯಲ್ಲಿ ಇದೆ. ವಿಜೇಂದ್ರ ವಿರುದ್ಧ ಸಮರ ಸಾರಿರುವಂತಹ ರೆಬಲ್ಸ್ ಟೀಮ್ ಈಗಾಗಲೇ ದೆಹಲಿ ಅಂಗಳವನ್ನ ತಲುಪಿಯಾಗಿದೆ. ವಿಜೇಂದ್ರ ವಿರುದ್ಧ ಸರಣಿ ದೂರುಗಳನ್ನು ಕೊಡುವ ಕೆಲಸ ಆಗ್ತಾ ಇದೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೆಜ್ಜೆ ಮುಂದೆ ಹೋಗಿ
ಯಡಿಯೂರಪ್ಪ ಅವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೆಬೆಲ್ಸ್ ಟೀಮ್ನ ಉದ್ದೇಶ ಏನು, ಏನಾಗ್ತಾ ಇದೆ ಈ ಟೀಮ್ನಲ್ಲಿ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದೆಹಲಿ ಅಂಗಳದಲ್ಲಿ ಬಿಜೆಪಿ ರೆಬಲ್ಸ್ ದಂಗಲ್. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಕಿಡಿ. ರಾಜ್ಯ ಬಿಜೆಪಿ ಈಗ ಒಡೆದ ಮನೆಯಾಗಿದೆ. ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ರೊಚ್ಚಿಗೆದ್ದಿದೆ. ಬಿಎಸ್ವೈ ಪುತ್ರನಿಗೆ ಮತ್ತೆ ಅಧ್ಯಕ್ಷ ಪಟ್ಟ ಸಿಗಬಾರದು ಅಂತ ಪಣ ತೊಟ್ಟಿದ್ದಾರೆ. ಈಗ ಈ ಬಣಬಡಿದಾಟ ದೆಹಲಿ ಅಂಗಳ ತಲುಪಿದ್ದು ಪರ ಮತ್ತು ವಿರುದ್ಧ ಮಸಲತ್ತು ಕಸರತ್ತು ನಡೀತಿವೆ. ಈ ಬಣಗುದ್ದಾಟ ಕುತೂಹಲದ ಘಟ್ಟಕ್ಕೆ ತಲುಪಿದ್ದು ಪರಸ್ಪರ ಶಕ್ತಿ ಪ್ರದರ್ಶನಕ್ಕೆ ಎರಡು ಬಣಗಳು ಮುಂದಾಗಿವೆ. ಯತ್ನಾಳ್ ವಾಗ್ದಾಳಿ 1. ವಿಜಯೇಂದ್ರನ ಕರ್ಮಕಾಂಡಗಳು ಬಹಳ ಇವೆ. ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವೆ, ಹಲ್ಕ ಕೆಲಸಗಳು ಭಾಳ ಅದಾವೆ. ಅವೆಲ್ಲ ಬಹಿರಂಗ ಆಗಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಮಾದರಿ ಅಲ್ಲ ಅವನು. ಯತ್ನಾಳ್ ವಾಗ್ದಾಳಿ 2. ಬಿಎಸ್ವೈ ಪಾರ್ಟಿ ಕಟ್ಟಿದವರನ್ನ ತುಳಿದಿದ್ದಾರೆ. ನನ್ನಂತೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನೀನು ದೊಡ್ಡ ಯಡಿಯೂರಪ್ಪಗಂತೂ ನಾನು ನೋಡಿದ್ರೆ ಕಸಿವಿಸಿ ನೋಡ್ಬೇಕು ಅವ್ನ ಮುಖ. ನಮ್ಮ ಯಡಿಯೂರಪ್ಪ ಅಂತ ಎಷ್ಟು ಜನ ತಿಳ್ಕೊತ ಹೋಗೋರು. ಈಗ ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ. ಯತ್ನಾಳ್ ವಾಗ್ದಾಳಿ 3. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ. ಇದೇನಾದ್ರು ಪರಿವಾರವಾದವನ್ನ ನಾವು ಬಿಜೆಪಿ ಬಿಟ್ಟಿವನ್ನಂತ ಸಂಕೇತ ಕೊಡಬೇಕಾಗಿದೆ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನು ಕೊನೆಗೆ ಕಾಣಿಸ್ಬೇಕು. ಕರಪ್ಟ್ ಅಲ್ಲಕ್ಕೆ ಇಡಿ ರೇಡ್ ಮಾಡಿದ್ದು ಐತಲ್ಲ ಅಲ್ಲಿ. ಯತ್ನಾಳ್ ವಾಗ್ದಾಳಿ 4. ಬಿಎಸ್ವೈ ಫ್ಯಾಮಿಲಿ ಪಾಲಿಟಿಕ್ಸ್. ಯಡಿಯೂರಪ್ಪ ಟಾಪ್ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA. ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು ವಿಜಯೇಂದ್ರ ಮತ್ತು ರಾಜ್ಯಾಧ್ಯಕ್ಷ ಕರೆದ್ರೆ ಬಿಟ್ಟರೆ ಗೊತ್ತಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ನೀವೇ ಮತ್ತು ಇಡೀ ನಿಮ್ಮ ಕುಟುಂಬಕ್ಕೆ ಸಿಕ್ಕೈತೆ, ಅದಕ್ಕೆ ನಾವು ಕುಟುಂಬ ರಾಜಕಾರಣ ಎತ್ತೀವಿ. ಯತ್ನಾಳ್ ವಾಗ್ದಾಳಿ 5. ವಿಜಯೇಂದ್ರ ಪಕ್ಷಕ್ಕೆ ಕುತ್ತು. ವಿಜಯೇಂದ್ರ ದುಡ್ಡು ಇರ್ಬೋದು, ನಿನ್ನ ಬಲ್ಲಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ, ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತು ಇದೆ. ಕೇಳಿದ್ರಲ್ಲ, ಒಂದೊಂದು ಮಾತಲ್ಲೂ ಆವೇಶ, ಆಕ್ರೋಶ, ಅಸಮಾಧಾನದ ಕಿಚ್ಚು. ಶಾಸಕ ಯತ್ನಾಳ್ ಬಿಎಸ್ವೈ ಕುಟುಂಬದ ಮೇಲೆ ಗುಡುಗಿದ್ದಾರೆ. ಬಿಎಸ್ವೈ ಅವರ ಕಾಲು ಹಿಡಿದು ಬಂದಿದ್ದು ಯತ್ನಾಳ್. ಇತ್ತ ಯತ್ನಾಳ್ ಮಾತಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವ್ರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ದಿಲ್ಲಿಂದ ಬಿಟ್ಟು ಬಂದು ಮರ್ಯಾದೆ ಪಕ್ಷದ ಜೊತೆಗಿರಿ ಅಂತ ಹೇಳ್ತೀನಿ ನಾನು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ರಾಮುಲು ಕಣ್ಣು. ಇಷ್ಟೆಲ್ಲದರ ನಡುವೆ ಸೈಲೆಂಟ್ ಆಗಿ ಶ್ರೀರಾಮುಲು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಾನು ಒತ್ತಾಯ ಮಾಡಲ್ಲ, ಆದ್ರೆ ರಾಜ್ಯಾಧ್ಯಕ್ಷ ಹೊಣೆ ಕೊಟ್ರೆ ನಾನು ನಿಭಾಯಿಸುವೆ ಎಂದಿದ್ದಾರೆ. ಏನನ್ನ ಅಕಸ್ಮಿತವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವ್ರು ಮಾಡಿದಾರ, ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ, ರಾಜ್ಯಾಧ್ಯಕ್ಷರು ಆಗಬೇಕು ರಾಮುಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಹೀಗೆ ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲು ಅನ್ನುವಂತಾಗಿದೆ. ಇನ್ನು ಈ ಬಡಿದಾಟ ಯಾವ ಮಟ್ಟಕ್ಕೆ ಹೋಗುತ್ತೋ, ಹೈಕಮಾಂಡ್ ನಾಯಕರು ಹೇಗೆಲ್ಲ ಇದನ್ನ ತಹಬದಿಗೆ ತರ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.